ನಿಮ್ಗೆಲ್ಲ ಗೊತ್ತಿರಬೇಕು, ಎಲ್ಲಿ ನೋಡಿದ್ರು ಕ್ಯಾನ್ಸರ್ ಆಗಿದೆ ಕ್ಯಾನ್ಸರ್ ಆಗಿದೆ ಕ್ಯಾನ್ಸರ್ ಆಗಿದೆ ಅಂತ. ಅದು ಇದೆಲ್ಲ ಕೋವಿಡ್ ಆದ್ಮೇಲೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ ನಮ್ ಜನ ಎಲ್ಲ ಮಾತಾಡ್ತಾರೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಮೊನ್ನೆ ಒಂದು ಯೂಟ್ಯೂಬ್ ಚಾನೆಲ್ ಅವರು ಮೊಟ್ಟೆ ಬರಬೇಕಾದ್ರೆ ಫ್ಯಾಕ್ಟರಿಯಿಂದ ಆ ಮೊಟ್ಟೆಗಳನ್ನ ಪರೀಕ್ಷೆ ಮಾಡಿದಾಗ ಆ ಮೊಟ್ಟೆಲಿ ನೈಟ್ರೋಫ್ಯೂರಾನ್ ಮತ್ತು ನೈಟ್ರೋಮೆಡಾಜಾಲ್ ಎಂಬ ಆಕ್ಸಿನ್ಸ್ ಕೆಮಿಕಲ್ಸ್ ಇತ್ತು. ಈ ಕೆಮಿಕಲ್ಸ್ ಮೊಟ್ಟೆಲಿದ್ದಾಗ, ಮನುಷ್ಯ ಮೊಟ್ಟೆ ತಿಂದಾಗ ಆ ಕೆಮಿಕಲ್ಸ್ ಜೆನೆಟಿಕ್ ಲೆವೆಲ್ ಅಲ್ಲಿ, DNA ಲೆವೆಲ್ ಅಲ್ಲಿ ಅದನ್ನ ಅಟ್ಯಾಕ್ ಮಾಡುತ್ತೆ. ಅದಾದಾಗ ಕ್ಯಾನ್ಸರ್ ಆಗುತ್ತೆ. ಬರೀ ಮೊಟ್ಟೆ ಅಲ್ಲ, ನಿಮ್ ಅಡಿಗೆ ಮನೆಯಲ್ಲಿ ನೀವು ಅನ್ಕೊಂಡಿದ್ದೀರಾ ಮೋಸ್ಟ್ ಡೇಂಜರಸ್ ವಸ್ತು ಯಾವ್ದಿದೆ ಅಂತ, ಅದು ನಿಮ್ ಗ್ಯಾಸ್ ಸ್ಟವ್ ಅಲ್ಲ, ಕರೆಂಟ್ ಕುಕ್ಕರ್ ಅಲ್ಲ. ನಿಮ್ಮ ಮನೆಯಲ್ಲಿ ಇವತ್ತು ಎಲ್ಲ ಪಾಯ್ಸನ್ಸ್ ತುಂಬಿಕೊಂಡಿದೆ. ನಿಮ್ಮ ಅಡಿಗೆ ಮನೆಯಲ್ಲಿ ಬೇಳೆಯಲ್ಲಿ ಟಾಲ್ಕಮ್ ಪೌಡರ್ ಇರುತ್ತೆ, ಮಸಾಲೆ ಪದಾರ್ಥಗಳಲ್ಲಿ ಕಲರಿಂಗ್ ಏಜೆಂಟ್ಸ್ ಡೈಸ್ ಹಾಕಿರ್ತಾರೆ, ಪನ್ನೀರಲ್ಲಿ ಸ್ಟಾರ್ಚ್ ಹಾಕಿರ್ತಾರೆ, ಇನ್ನ ಹಾಲಲ್ಲಿ ಯೂರಿಯಾ ಮತ್ತೆ ಡಿಟರ್ಜೆಂಟ್ ಪೌಡರ್ ಹಾಕಿರ್ತಾರೆ. ಸ್ನೇಹಿತರೆ, ನೀವು ತಿಂತಿರಲ್ಲ ಕೋಳಿ, ಸೋಡಿಯಂ ಫಾಸ್ಫೇಟ್ ಹಾಕಿರ್ತಾರೆ. ಎಲ್ಲಾ ತಿಂದಾಗ ಈ ಕೆಮಿಕಲ್ಸ್ ಎಲ್ಲ ದೇಹದಲ್ಲಿ ಹೋದಾಗ ಪಾಯ್ಸನ್ ಆಗುತ್ತೆ. ಇವತ್ತು ನಾವು ಕಲಬೆರಕೆ ಆಹಾರನ ತಿಂತಾ ಇದ್ದೀವಿ. ಯಾರು ಈ ಜವಾಬ್ದಾರಿ ತಡೆಗಟ್ಟೋದು? ನಮ್ಮ ಸರ್ಕಾರಗಳು, ನಮ್ಮ ಆರೋಗ್ಯ ಸಚಿವರು, ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಇವರೆಲ್ಲ ಇದರ ಮೇಲೆ ಕಡಿವಾಣ ಹಾಕಿ ಜನರ ಆರೋಗ್ಯನ ಕಾಪಾಡೋ ಜವಾಬ್ದಾರಿ ನಿಮ್ದು. ಯಾಕೆಂದ್ರೆ ಜನ ಎಲ್ಲ ನಿಮಗೆ ಮತ ಹಾಕಿ ಕಳಿಸಿದರೆ ಅವ್ರ ಆರೋಗ್ಯನ ರಕ್ಷಣೆ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ್, CM ಗಟ್ ಸ್ಪೆಷಲಿಸ್ಟ್.